ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಬೈಕ್ ಹುಡ್ಕೊಂಡು ಮನೆಗೆ ಲೇಟಾಗಿ ಮಲ್ಕೊಂಡೆ. ಈಗ ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಬ್ರೇಕ್ಫಾಸ್ಟಿಗೆ 3 ಹೋಲ್ ಎಗ್ಸ್ ಮತ್ತು 2 ಪೀಸ್ ವೀಟ್ ಬ್ರೆಡ್ ಇರುತ್ತೆ. ಬ್ರೇಕ್ಫಾಸ್ಟ್ ಇಂದಾದ್ಮೇಲೆ ಆಬ್ವಿಯಸ್ಲಿ ಕ್ಲೈಂಟ್ಸ್ ಫಾಲೋಅಪ್ಸ್ ಇದ್ದೇ ಇರುತ್ತೆ. ಆದಮೇಲೆ ಮಧ್ಯಾಹ್ನ ಯಾವುದೇ ಥರ ಪ್ಲ್ಯಾನ್ ಇಲ್ಲ. ಮಧ್ಯಾಹ್ನ ಕೂಡ ಮನೆ ಸೀರೀಸ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಸಂಜೆ ಪ್ಲ್ಯಾನ್ ಇದೆ, ಫ್ರೆಂಡ್ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಏನು ಅದು ಗೊತ್ತಿಲ್ಲ, ಹೋಗ್ತಾ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಬ್ರೇಕ್ಫಾಸ್ಟ್ ಲೆಟ್ಸ್ ಪ್ರಿಪೇರ್. ಬ್ರೇಕ್ಫಾಸ್ಟ್ ರೆಡಿ. ಎಸ್, ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತಿಗೆ ಸಂಡೇಗೆ. ಆ್ಯಂಡ್ ಇದು ನನ್ನ ರೂಮ್. ನೋಡ್ತಿರ್ಬೋದು ನೀವೇ. ಫುಲ್ ಅಂದರೆ ಲೈಕ್ ಒಂದು ಫಿಟ್ನೆಸ್ ಅತ್ಲೀಟ್ಗೆ ಲೈಕ್ ಯಾವ ಥರ ಮೋಟಿವೇಶನ್ ಬೇಕೋ ಆ ಥರ ಪ್ರಾಪರಾಗಿ ಒಂದು ಥೀಮ್ನ ಇಟ್ಕೊಂಡು ನನ್ನ ರೂಮ್ನ ನಾನು ಡೆಕೋರೇಟ್ ಮಾಡಿರೋದು. ಫುಲ್ ನೋಡಿ ನೀವೇ. ಇಲ್ಲಿ ವರ್ಕೌಟ್ ಫ್ರೇಮ್ ಅಂತ ಒಂದಿದೆ, ಮತ್ತು ಇದು ಜಿಮ್ಮಿ, ನನ್ನ ಫ್ಯಾಮಿಲಿ ಫೋಟೋ ಮತ್ತು ನಂದು. ಮತ್ತು ಈ ಕಡೆ ಬಂದರೆ ನಿಮಗೆ ಫುಲ್ ಫಿಟ್ನೆಸ್ ರಿಲೇಟೆಡ್ ಏನೇನು ಮೋಟಿವೇಶನ್ ಬೇಕೋ ಎಲ್ಲ ಥರನೂ ಸಿಗುತ್ತೆ. ಮತ್ತು ಅಲ್ಲಿ ಮತ್ತು ಈ ಗಣೇಶ ಫೋಟೋ ಬಗ್ಗೆ ಹೇಳಬೇಕು. ಈ ಮನೆಯಲ್ಲಿ ನಾನು ಯಾವುದೇ ಥರ ದೇವ್ರ ಫೋಟೋ ಇಕ್ಕಿಲ್ಲ. ಈ ಗಣೇಶ ಫೋಟೋ ಹೇಗೆ ಬಂತು ಅಂದರೆ, ನಮ್ಮ ಏರಿಯಾದಲ್ಲಿ ಗಣೇಶ ಕುಣಿಸಿದ್ರು. ಸೊ ಅವಾಗ ಅವರು ನನಗೆ ಇದೊಂದು ಫೋಟೋನ ಕೊಟ್ಟರು. ಸೊ ಈ ಮನೆಗೆ ಬಂದಿರೋ ಫಸ್ಟ್ ಗಣೇಶ ಫೋಟೋ ಅಂತ ನಾನು ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಬಂದಿರೋ ಈ ಗಣೇಶಂದು ಹಿಸ್ಟ್ರಿ. ಸೊ ಅದಕ್ಕೆ ಇದನ್ನ ಇಲ್ಲಿ ಇಕ್ಕಿದ್ದೀನಿ. ಓಕೆ, ತಿನ್ನೋದು, ಆಮೇಲೆ ವರ್ಕ್. ಬಾಯ್ ಗಾಯ್ಸ್, ನಂದು ಲ್ಯಾಪ್ಟಾಪ್ ಕ್ರ್ಯಾಶ್ ಆಗಿದೆ. 2 ಡೇಸ್ ಆಯಿತು, ವರ್ಕ್ ಆಗ್ತಾಯಿಲ್ಲ. ಏನೇ ಮಾಡಿದ್ರೆ ವರ್ಕ್ ಆಗ್ತಾಯಿಲ್ಲ. ಸೊ ಹೊಸದು ತೊಗೊಬೇಕು. ಇದು ಕೂಡ ಹಳೇದಾಗಿದೆ, ಎಲ್ಲೂ ಕ್ಯಾರಿ ಮಾಡೋಕ್ಕೆ ಕೂಡ ಆಗೋಲ್ಲ, ತುಂಬ ವೆಯ್ಟ್ ಇದೆ. ಕೆಲಸ ಮಾಡಿದ್ಮೇಲೆ ಮತ್ತೆ ಬರ್ತೀನಿ. ಫಾಲೋಅಪ್ಸ್ ಮುಗೀತು. ಫಾಲೋಅಪ್ಸ್ ಮುಗ್ದಿಲ್ಲ, ಅಲ್ಲಿ ಮುಗಿಯೋದೇ ಇಲ್ಲ. ಅದು ಲೈಕ್ ಕ್ಲೈಂಟ್ಸ್ ಮೆಸೇಜ್ ಕಳಿಸ್ತಾನೆ ಇರ್ತಾರೆ, ಅವ್ರ ಡೌಟ್ಸ್ನ ನಾನು ಕ್ಲಾರಿಫೈ ಮಾಡ್ತಾನೆ ಇರಬೇಕಾಗುತ್ತೆ. ಸಂಜೆ ಆಚೆ ಹೋಗ್ತಾ ಇದ್ದೀವಿ ಅಂತ ಇತ್ತು. ಸಂಜೆ ಹೋಗೋದು ಬೇಡ, ಮಧ್ಯಾಹ್ನನೇ ಹೋಗೋಣ ಲಂಚ್ಗೆ ಅನ್ನೋದು ಪ್ಲ್ಯಾನ್ ಆಗಿದೆ. ಈಗ ರೆಡಿಯಾಗಿ ಹೊರಡಬೇಕು. ವೆದರ್ ಬೇರೆ ಫುಲ್ ಕೋಲ್ಡ್ ಇದೆ, ಸಖತ್ ಕೋಲ್ಡ್ ಇದೆ, ಒಳ್ಳೆ ವೆದರ್. ರೆಡಿಯಾಗಿ ಹೊರಡೋಣ. ಹಲೋ ಗಾಯ್ಸ್, ರೆಡಿ ಆದೆ. ಸೊ ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಎಲ್ಲಿಗೆ ಹೋಗ್ತಿರೋದಂದರೆ ಪ್ಲ್ಯಾನ್ ಬಿ ಅಂತ ರೆಸ್ಟೋರೆಂಟ್. ನನ್ನ ಫ್ರೆಂಡ್ನ ಪಿಕ್ ಮಾಡಬೇಕು ಫಸ್ಟು. ಅವ್ನು ನಾಗರ್ಬಾವಿಲಿ ಇರ್ತಾನೆ. ನಾಗರ್ಬಾವಿಯಿಂದ ಲಗ್ಗೆರೆಯಲ್ಲಿ ಒಬ್ರನ್ನ ಪಿಕ್ ಮಾಡಬೇಕು. ಲಗ್ಗೆರೆಯಿಂದ ಡೈರೆಕ್ಟಾಗಿ ಬೆಲ್ ರೋಡ್. ಓಕೆ, ಚಲೋ ಲೆಟ್ಸ್ ಗೋ. ಹಾಯ್, ಇದು ನಮ್ಮ ರೋಡ್ಗೆ ಡಾನ್. ಇದು ಯಾವ ನಾಯಿಗೂ ಅಲೋ ಮಾಡೋಕ್ಕೆ ಬಿಡಲ್ಲ. ಇದು ಚಿಕ್ಕದು. ಅದಂತೂ ನಾನು ಬಂದು ರೋಡ್ಗೆ ಬಂದು 6 ಮಂತ್ಸ್ ಆಯಿತು. ಒಂದು ಸಲ ಅದು ನನಗೆ ಮುಟ್ಸೋಕ್ಕೆ ಬಿಡ್ತಾಯಿಲ್ಲ. ಬಾಯ್ಲಿ ನೋಡಿ, ಬಂದರೆ ಹೆಂಗೆ ಹೋಗುತ್ತದು. ಚಲೋ ಲೆಟ್ಸ್ ಗೋ. ಫುಲ್ ಚೀಟ್ ಮಿಲ್ ಇವತ್ತು. ಓಲ್ಡ್ ಏನು ಚೀಟ್ ಮಿಲ್ ಮಾಡೋದಿಲ್ಲ. ಆಚೆ ಹೋದಾಗ ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಕ್ಯಾರಿ ಮಾಡಿ ಎಲ್ಲ ಹೋಗೋಷ್ಟೆಲ್ಲ ನನಗೆ ಟೈಮ್ ಕೂಡ ಇರೋದಿಲ್ಲ. ಆಚೆ ಹೋದರೆ ಹೆಲ್ದಿಯಾಗೇ ತಿಂತೀನಿ, ಬಟ್ ರೆಗ್ಯುಲರಾಗಂತೂ ಆಚೆ ತಿನ್ನಲ್ಲ. ಇವಾಗ ಹೋದಾಗ ಒಂದೊಂದು ಮೀಲು. ಸೊ ಇವಾಗ ನಾವಿಬ್ಬರು ಸೇರಿ ತುಂಬ ಸೇರಬೇಕು ಅಂದ್ಕೊಂಡೇ ತುಂಬ ತಿಂಗಳು ತಳ್ಬಿಟ್ವಿ. ಅದಕ್ಕೆ ಇವತ್ತೊಂದು ಸ್ಮಾಲ್ ಮೀಟಪ್ ಅಷ್ಟೇ. ಅಂದರೆ ನಮ್ಮ ಫ್ರೆಂಡ್ ಮನೆ ಹತ್ರ ಆಲ್ರೆಡಿ ಬಂದಿದ್ದಾನೆ. ಹಾಯ್ ರಾಜೇಶ್. ಇವನೇ ರಾಜೇಶ್ ಅಂತ. ಹಾಯ್, ಹೌ ಆರ್ ಯು ಗೈಸ್? ಎಷ್ಟು ವರ್ಷದಿಂದ ಫ್ರೆಂಡ ನಾವಿಬ್ರು? ಮೋರ್ ದೆನ್ ಲೈಕ್ ಒಂದು 8 ಇಯರ್ಸಿಂದ. 8 ಇಯರ್ಸಿಂದ ಜೊತೆಲಿದ್ದೀವ? ಗೊತ್ತೇ 8 ವರ್ಷದಿಂದ ಜೊತೆಲಿದ್ದೀವಿ ಅಂತ ನಂಗೆ ಗೊತ್ತೇ ಇಲ್ಲ. ಓಕೆ, ಸೊ ಇವಾಗ ಇನ್ನೊಬ್ರನ್ನ ಪಿಕ್ ಮಾಡಬೇಕು. ಇನ್ನೊಬ್ರನ್ನ ಪಿಕ್ ಮಾಡಿ ರೆಸ್ಟೋರೆಂಟ್ಗೆ ಹೋಗ್ಬೇಕಾಗತ್ತೆ. ಲಗ್ಗೆರೆಗೆ ಬಂದ್ವಿ. ಇದೇ ಲಗ್ಗೆರೆ. ಇನ್ನೇನು ಅವರು ಬಂದರು, 2 ಮಿನಿಟ್ಸ್ ಬರ್ಬೋದು ಮೋಸ್ಟ್ಲಿ.
ಹೊಟ್ಟೆ ಬೇರೆ ಸಖತ್ ಹಸಿತಿದೆ. ಈಗ ಬೆಳಿಗ್ಗೆ ತಿಂದಿದೆ 3 ಆಮ್ಲೆಟ್ ಮತ್ತು 2 ಪೀಸ್ ವೀಟ್ ಬ್ರೆಡ್. ತುಂಬ ಹೊಟ್ಟೆ ಹಸಿದೆ. ಹೋಗಿ ಸರಿಗೆ ಬ್ಯಾಟಿಂಗ್ ಮಾಡೋದೆ. ಆಗ್ಲೇ ಅವ್ರು ಇಬ್ಬರು ಜಗಳ ಆಡ್ತಿದ್ದಾರೆ, ನಾನು ಹಿಂದೆ ಹೋಗಲ್ಲ ಅಂತ. ಇನ್ನೊಂದ್ಸಲ ಹತ್ಬಿಟ್ಟು ಹಾಯ್ ಮಾಡು ರಾಜೇಶ್. ಹಾಯ್. ಬ್ಲಾಗಲ್ಲಿ ಎಲ್ಲರೂ ನೋಡ್ತಾರೆ. ಆಮೇಲೆ ತಲೆ ಹುಷಾರು. ಇದೊಂದು ಸ್ವಲ್ಪ ಬೆಂಡ್ ಮಾಡ್ತಾ ಬೆಂಡ್ ಮಾಡಿ. ಇವರೇ ಚಂದನ ಅಂತ ಸ್ವಲ್ಪ ಹಾಯ್ ಮಾಡಿ. ಓಕೆ, ಎಲ್ಲ ಬಂದ್ವಿ. ಚಲೋ. ಎಲ್ಲರೂ ರೆಸ್ಟೋರೆಂಟ್ಗೆ ಹೋದರೆ ಏನು ಬೇಕೋ ಅದನ್ನ ಆರ್ಡ್ರ್ ಮಾಡ್ತಾರೆ. ಇವನು ಹಂಗಲ್ಲ, ಇಲ್ಲಿ ಯಾವುದೋ ನೇಮು ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ಅದನ್ನ ತರಿಸ್ಕೊಂಡ್ಬಿಟ್ಟಿದ್ದಾನೆ. ನೋಡೋಣ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಇವ್ನಿಗೆ. ಎಷ್ಟು ಜನ ನನ್ನ ಥರ ಇದ್ದೀರೋ ಕಮೆಂಟ್ ಮಾಡಿ. ಎಷ್ಟು ಜನ ನಿಮ್ಮ ಥರ ಇದ್ದಾರೆ? ಸೊ ಎಷ್ಟು ಜನ ಇವನ ಥರ ಅಂದರೆ ರೆಸ್ಟೋರೆಂಟ್ಗೆ ಹೋಗ್ತೀರಾ, ಹೆಸರು ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ ಆಗಿರೋ ಡಿಶ್ನ ನೀವು ಟ್ರೈ ಮಾಡಬೇಕು. ಸೊ ಇವನ ಥರ ಯಾರ್ಯಾರು ಇದ್ದೀರೋ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸಡನ್ನಾಗಿ ತೆಗಿಸ್ಬೇಕು, ಏನಾದ್ರು ಮಾಡಿ. ಇಲ್ಲ, ನಾನು ಅಲ್ಲಿ ಹೋಗ್ಬಿಡ್ತೀನಿ ಬೆಸ್ಟ್. ಅಲ್ಲಿ ಕ್ಯಾಮ್ರಾ ಇಟ್ಟು. ಆಮೇಲೆ ಇನ್ನೊಂದು ಇವನು ಬಂದು ಜಿಮ್ಮಲ್ಲಿ. ಹೇಳಿ ರಾಜೇಶ್. ಇವನು ಜಿಮ್ಮಲ್ಲಿ ವರ್ಕ್ ಮಾಡ್ತಿದ್ದಾನೆ. ವರ್ಕ್ ಅಂದರೆ ಹೌಸ್ ಕೀಪಿಂಗ್ ವರ್ಕ್ ಅಲ್ಲ, ಟ್ರೈನರಾಗಿ ವರ್ಕ್ ಮಾಡ್ತಿದ್ದಾನೆ. ಇವರು ಅದೇ ಜಿಮ್ಮಲ್ಲಿ ಹೋಗಿ ಕ್ಲೈಂಟು. ಒಂದು ಏನಂದರೆ ಕ್ಲೈಂಟೇನೆ ಟ್ರೈನರ್ಗೆ ಗೈಡ್ ಮಾಡ್ತಾರೆ. ಯಾಕಂದ್ರೆ ಹಂಗೇನಿಲ್ವಾ? ಹೌದಾ? ಪಕ್ಕ ಕ್ಲೈಂಟ್ ನನ್ನ ಮಾತು ಕೇಳ್ತಾರೆ. ಕ್ಲೈಂಟ್ ಡ್ರಿಂಕ್ಸ್ ಎಲ್ಲ ಏನು ಆರ್ಡರ್ ಮಾಡಿಲ್ಲ, ಇವನೇನೋ ಕುಡಿತಾನಂತೆ. ಅದು ರೆಡ್ ಬುಲ್ ಕೇಳಿದೆ, ಎನರ್ಜಿ ಸಿಗಲಿಲ್ಲ. ಸೊ ಅದಕ್ಕೆ ಥಮ್ಸಪ್ ಅಲ್ಲ, ಅದಕ್ಕೆ ಸ್ಪ್ರೈಟ್ ಆರ್ಡರ್ ಮಾಡಿದ್ದೀವಿ. ಅದ್ರ ಜೊತೆ ಏನೋ ಓಡ್ಕೋ ಥರ ಏನೋ ಬರುತ್ತಲ್ಲ, ಅದ್ರ ಕೂಡ ಅವ್ನು ಆರ್ಡರ್ ಮಾಡಿದ್ದಾನೆ. ಅದು ಓಡ್ತಾನೆ, ಅದು ಹಂಗಾದ್ರೆ ಕ್ಯಾನ್ಸಲ್ ಮಾಡ್ತಿಲ್ಲ. ಅದು ಜ್ಯೂಸ್ ಅದು ಜ್ಯೂಸೇನೆ, ಎರಡು ಜ್ಯೂಸೇನೆ. ಓಕೆ. ಸೊ ಫುಲ್ ಚೀಟ್ ಮೀಲ್ ಇವತ್ತು. ಬೈಸಿಕ್ಸ್ ಫ್ಲೆಕ್ಸ್ ಮಾಡು. ಇಲ್ಲ, ತಿಂದಾದ್ಮೇಲೆ ಪಂಪ್ ಆಗುತ್ತಂತೆ ಬಾಡಿ, ಯಾವಾಗ ಫ್ಲೆಕ್ಸ್ ಮಾಡ್ತೀನಿ. ಕೋಚು ಕ್ಲೈಂಟ್ ಜೊತೆ ಫ್ಲೈಟ್ ಮಾಡಿದಾರನ್ನ ನೋಡಿದ್ದೀರಾ? ಮಾಡ್ತಿದ್ದಾನೆ. ಅವ್ರ ಪಾಪ ರೆಸ್ಪಾನ್ಸೇ ಮಾಡ್ತಿಲ್ಲ. ಅದಕ್ಕೆ ತಿರ್ಗೋ ಬೇಜಾರಾಗ್ಬೇಡ, ಪಾಪ ಬೇಜಾರಾಗ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಐಡಿಯಾ ಕೊಟ್ಟೆ, ನಮ್ಮ ಹಿಂದೆಗಡೆ ಬಲ್ಲಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳ ಜೊತೆ ಫ್ಲೈಟ್ ಮಾಡು, ಕ್ಲೈಂಟ್ ಜೊತೆ ಬೇಡ ಅಂತ ಹೇಳಿ. ಗಾಯ್ಸು ಕಡಿಮೆ ತಿಂದಿದ್ದಾನೆ, ನಾನೇ ಜಾಸ್ತಿ ತಿಂದಿರೋದು. ಪಾಪ ಅವ್ರು ತಿಂದೇ ಇಲ್ಲ ಏನು. ಅಲ್ಲೇ ಚೀಪ್ ಮೀಲ್ ಆಯಿತು. ಮೀನು ಮುಗಿತೆ. ಈಗ ಮುಗ್ದಾದ್ಮೇಲೆ ನೆಕ್ಸ್ಟಲ್ಲಿ ಮಿಲಾನೋ ಅಂತ ಏನೋ ಐಸ್ ಕ್ರೀಮ್ ತಿನ್ಬೇಕಂತೆ. ತಿಂದು ಮನೆಗೆ ಹೋಗ್ಬೇಕು. ಬಿಲ್ ಎಷ್ಟಾಗಿದೆ ಗೊತ್ತಿಲ್ಲ, ಬಟ್ ರಾಜೇಶ್ ಪೇ ಮಾಡ್ತಾನೆ. ನೋಡೋ ರಾಜೇಶ್, ನೋಡ್ತಾನೆ ಇಲ್ಲ ಅವನು. ನೀ ಪೇ ಮಾಡ್ತೀರಾ? ನೋಡು, ನೀ ಪೇ ಮಾಡ್ತೀರಾ? ಅಲ್ಲಿ ಈ ಥರ ಕಾನ್ಫಿಡೆಂಟ್ ಇರಬೇಕು. ಕಾನ್ಫಿಡೆಂಟೇ ಇಲ್ಲ ಕಣೋ ರಾಜೇಶ್. ಹೇಳ್ತಿದ್ರು ರಿಲೀಸ್ ನೋಡ್ಕೊಂಡು ಕೂತ್ಕೊಂಡು ಅವನು. ಈಗ ಮಿಲಾನೋವೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಜಸ್ಟ್ 100 ಮೀಟರ್ಸ್ ದೂರ ಮಿಲಾನೋ. ಚೆನ್ನಾಯಿತು ಚೀಟ್ ಮೀಲ್, ಒಳ್ಳೆ ಚೀಟ್ ಮೀಲ್ ಆಯಿತು. ಸೊ ಈ ಥರ ರೋಡಲ್ಲಿ ನಡ್ಕೊಂಡೋಗಿ ಸಿಕ್ಕಾಪಟ್ಟೆ ದಿನ ಆಗಿತ್ತು. ಓಕೆ, ಥರ ವೆದರ್ಗೆ ಚೆನ್ನಾಗೇ ಇದೆ. ಏನಾರು ಹೇಳೋ ರಾಜೇಶ್? ಚೆನ್ನಾಗಿದೆಯಾ ಬಿಡೋ, ಹೋಗಿ. ನಾನು ಜಾಸ್ತಿ ಮಾತಾಡಲ್ಲ. ಇವ್ರು ರೋಡ್ ನೋಡ್ಕೊಂಬನ್ನಿ ಅಂದರೆ ಕೆಳಗಡೆ ಮೊಬೈಲ್ ನೋಡ್ಕೊಂಡು ನಡ್ಕೊಂಡು ಬರ್ತಾರೆ. ನನ್ಗ ಬಟ್ಟೆಗಾ? ಹಂಗೆ ಇಲ್ಲಿ ನನ್ನ ಬರ್ತಡೆಗೆ ಶಾಪಿಂಗ್ ಮಾಡೋಣ ಅಂತ ಒಂದು ಸ್ಟೋರ್ನ ಹುಡುಕ್ತಾ ಇದ್ದೀವಿ. ಬಟ್ ನೋಡಬೇಕು ಯಾವ್ದು ಸಿಗುತ್ತೆ ಅಂತ. ಚೆನ್ನಾಗಿದ್ದೀನಲ್ಲ? ನೋಡ್ಬೇಕು ನನ್ನ ಬರ್ತಡೇ ಔಟ್ಫಿಟ್ ಇಲ್ಲಿ ಸಿಕ್ಕಿದ್ರೆ ತೊಗೊಳ್ಳೋದು. ನನಗೆ ಗ್ರೇ, ವೈಟ್, ಬ್ಲ್ಯಾಕ್ ಎಲ್ಲ ಇಷ್ಟ. ಸೊ ನನ್ನ ಹತ್ರ ಬಟ್ಟೆಗಳು ಕಲೆಕ್ಷನ್ಸ್ ಇದ್ದರೂ ಕೂಡ ನಾನು ಅದೇ ತೊಗೊತೀನಿ ಆದಷ್ಟು. ಇಟ್ಟಿದ್ವಿ, ಯಾಕೆ ಸಿಗಲಿಲ್ಲ.
ಇಲ್ಲ ಇಟ್ಟಿದ್ದು ಹೋಯ್ತು. ಇವರು ಪಾಪ ಇವರು ಬಟ್ಟೆ ಅಂಗಡಿ ಇಕ್ಕಿದ್ರಂತೆ, ಬಟ್ಟೆ ಇಕ್ಕಿದ್ದು ನಗ್ತಿಯಲ್ಲಲ್ಲಿ ಲಾಕ್ಡೌನ್ ಅಲ್ಲಿ ಏನಾಗಿತ್ತು ಅಂದರೆ ಲೈಕ್ ಆಫ್ಟರ್ ಬಿಸ್ನೆಸ್ ಲಾಸ್ ಆದಮೇಲೆ ಕ್ಲೋಸ್ ಮಾಡಿದ್ವಿ. ಸೊ ಅದಕ್ಕೆ ಹೋಯ್ತು ಬಿಸ್ನೆಸ್. ಇವಾಗ ನಂದು ಇದರಲ್ಲಿ ನಿಂದು ಇವಾಗ ಅಪ್ಪ ಬಂದು ಫ್ಯಾಕ್ಟ್ರಿ ಮಾಡಿದ್ದಾರೆ. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತವನೆ ಹೇಳು. ಹಾಂ, ಅಪ್ಪ ಬಂದು ಫ್ಯಾಕ್ಟ್ರಿ ಮಾಡಿದ್ದಾರೆ. ಹಾಂ, ಸೊ ಇವಾಗ ಫ್ಯಾಕ್ಟ್ರಿ ಮಾಡಿ ಮತ್ತೆ ಇವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಹೇಳ್ತೀವಿ, ಬ್ರ್ಯಾಂಡ್ ಬೇಗನೆ ರಿವೀಲ್ ಮಾಡ್ತೀವಿ. ಅದಕ್ಕೆ ಪ್ರಮೋಟರ್ ನಾನೇ ಅಂತ ಹೇಳ್ಬಿಡೋದು. ಹಾಂ, ಇವನು 8 ವರ್ಷದಿಂದ ಫ್ರೆಂಡ್ ಆಗಿದ್ದಾನೆ. ಏನು ಲಾಭ ಇದೆ? ಏನು ಲಾಭ ನೀನು ಕೇಳಿಲ್ವಲ್ಲ. ಸೊ ಇವನು ಈಗ ಇಂಡೈರೆಕ್ಟಾಗಿ ನನ್ನ ಕೈಲಿ ಮಾರ್ಕೆಟಿಂಗ್ ಮಾಡಿಸ್ತಾನಂತೆ, ಪ್ರಮೋಷನ್ ನಾನೇ ಮಾಡಿಕೊಡ್ಬೇಕಂತ. ಓಕೆ, ಮಾಡೋಣ. ಯಾರ್ಯಾರಿಗೂ ಏನೇನೋ ಮಾಡಿದ್ದೀವಿ ಅಂತ ನಮ್ಮ ರಾಜೇಶ್ಗೆ ಪ್ರಮೋಷನ್ ಮಾಡಲ್ವಾ? ಅಲ್ಲ ರಾಜೇಶ್? ಹಾಂ, ಇದನ್ನ ತೋರಿಸ್ತಾರೆ ಎಲ್ಲರೂ 2 ತಿಂಗಳಿಂದ ಸಿಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಸಿಕ್ಕಿದ್ದೀವಿ ಅಷ್ಟೇ. ಎಲ್ಲ ಮುಗೀತು ಇವತ್ತಿಗೆ. ಡೇ ಕ್ಲೋಸ್. ನೆಕ್ಸ್ಟ್ ಅವ್ರನ್ನ ಡ್ರಾಪ್ ಮಾಡಿ ಅದಾದಮೇಲೆ ನಮ್ಮ ರಾಜೇಶ್ನ ಅವ್ನ ಮನೆಗೆ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಇವತ್ತಿಗೆ ವ್ಲಾಗ್ ಇಷ್ಟೇ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅಂತ ಹೇಳಿ. ಬೆಲ್ ಐಕಾನ್ ಒತ್ತಿ. ಸೊ ಯಾವುದೇ ವೀಡಿಯೋಸ್ ಇದ್ರೂ ಅಪ್ಡೇಟ್ ಸಿಗುತ್ತೆ. ನೀನು ಬಟ್ಟೆ ಪ್ರಮೋಷನ್ ಥರ ಅಪ್ಡೇಟ್ ಅಂತ ಹೇಳ್ತಾ ಇದೀಯ ಕಣೋ. ಓಕೆ, ಟಾಟಾ, ಬಾಯ್ ಬಾಯ್. ಬಾಯ್ ಮಾಡು, ಬಾಯ್ ಬಾಯ್. ಬಾಯ್ ಮಾಡಿ.